ಗಾಯ್ಸ್, ನೀವು ರೆಕಾರ್ಡ್ ಮಾಡಿರುವಂಥ ವಿಡಿಯೋ ಏನಾದರೂ ಸ್ಟೇಬಲ್ ಆಗಿ ಇಲ್ಲ ಅಂತಂದರೆ ಯಾವ ರೀತಿಯಾಗಿ ನೀವು ನಿಮ್ಮ ವಿಡಿಯೋನ ಸ್ಟೇಬಲ್ ಮಾಡ್ಕೊಳ್ಳೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಈಸಿಯಾಗಿ ಇನ್ಶಾರ್ಟ್ ಆ್ಯಪನ್ನು ಬಳಸ್ಕೊಂಡು ನಿಮ್ಮ ವಿಡಿಯೋನ ಪೂರ್ತಿಯಾಗಿ ನೀವು ಸ್ಟೇಬಲನ್ನು ಮಾಡ್ಕೊಳ್ಬೋದು. ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಎಲ್ಲರೂ ಕೂಡ ವೀಡಿಯೋಸನ್ನು ಎಡಿಟನ್ನು ಮಾಡ್ತಾ ಇರ್ತಾರೆ. ಗಾಯ್ಸ್, ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ಇನ್ಶಾರ್ಟ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೊದಲು ವಿಡಿಯೋ ಅಂತ ಇದೆಯಲ್ವಾ, ವಿಡಿಯೋದ ಮೇಗಡೆ ಕ್ಲಿಕ್ ಮಾಡಿ. ವಿಡಿಯೋದ ಮೇಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ನೀವು ಅಂತ ಇದೆ, ನೀವು ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಮೇಗಡೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಗ್ಯಾಲರಿಯಲ್ಲಿ ಇರುವಂಥ ವೀಡಿಯೋಸ್ಗಳು ಸಿಗ್ತವೆ. ಇಲ್ಲಿ ಯಾವ ವಿಡಿಯೋ ಬೇಕು ಅದನ್ನು ಕ್ಲಿಕ್ ಮಾಡಿ. ನಂತರ ಕೆಳಗಡೆ ರೈಟ್ ಸೈಡಲ್ಲಿ ರೈಟ್ ಮಾರ್ಕ್ ಇದೆ ನೋಡಿ, ರೈಟ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಮ ವಿಡಿಯೋ ಇಂಪೋರ್ಟ್ ಆಗುತ್ತೆ, ಆಯಿತಾ. ನಂತರ ಕೆಳಗಡೆ ನಿಮ್ಮ ವಿಡಿಯೋ ಕ್ಲಿಪ್ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಮೇಲ್ಗಡೆಯಲ್ಲಿ ಸುಮಾರು ಆಪ್ಷನ್ಸ್ಗಳು ಇದ್ದಾವೆ. ಈ ಮೇಲ್ಗಡೆ ಇರುವಂಥ ಆಪ್ಷನ್ಸ್ಗಳನ್ನು ರೈಟಿಂದ ಲೆಫ್ಟಿಗೆ ಈ ರೀತಿ ಸ್ಕ್ರೋಲ್ ಮಾಡಿ, ಆಯಿತಾ. ಸ್ಕ್ರೋಲ್ ಮಾಡಿದಾಗ ನಿಮಗೆ ಇಲ್ಲಿ ಸ್ಟೇಬಲೈಸರ್ ಅಂತ ಬರುತ್ತೆ. ಸ್ಟೇಬಲೈಸರ್ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸ್ಟೇಬಲೈಸರ್ ಅಂತ ಬರುತ್ತೆ. ಹಾಗೆ ಇಲ್ಲಿ ಒರಿಜಿನಲ್, ಲೋ, ಸ್ಟ್ಯಾಂಡರ್ಡ್, ಮೋಸ್ಟ್ ಸ್ಟೇಬಲ್ ಅಂತ ಬರುತ್ತೆ. ನೀವು ನಿಮ್ಮ ವಿಡಿಯೋನ ಲೋ ಕ್ವಾಲಿಟಿಯಲ್ಲಿ ಸ್ಟೇಬಲ್ ಮಾಡಬೇಕು, ಸಾಧಾರಣವಾಗಿ ಸ್ಟೇಬಲ್ ಮಾಡಬೇಕು ಅಂತಂದರೆ ಲೋ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಮೀಡಿಯಮಲ್ಲಿ ಸ್ಟೇಬಲ್ ಮಾಡಬೇಕು ಅಂತಂದರೆ ಸ್ಟ್ಯಾಂಡರ್ಡ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ವಿಡಿಯೋನ ಪೂರ್ತಿಯಾಗಿ ಸ್ಟೇಬಲ್ ಮಾಡಬೇಕು ಅಂತಂದರೆ ಲಾಸ್ಟ್ ಆಪ್ಷನ್ ಮೋಸ್ಟ್ ಸ್ಟೇಬಲ್ ಇದೆ ಅಲ್ವಾ, ಅದ್ರ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮೋಸ್ಟ್ ಸ್ಟೇಬಲ್ ಮೇಗಡೆ ಕ್ಲಿಕ್ ಮಾಡ್ತೀನಿ. ಮೋಸ್ಟ್ ಸ್ಟೇಬಲ್ ಮೇಗಡೆ ಕ್ಲಿಕ್ ಮಾಡಿದಾಗ ಲೆಫ್ಟ್ ಸೈಡಲ್ಲಿ ನಿಮಗೆ ಈ ರೀತಿ ಕಾಣಿಸ್ತಾ ಇರುತ್ತೆ. 29, 30, 31, 32% ಅಂತ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ 100% ಆದಾಗ ನಿಮ್ಮ ವಿಡಿಯೋ ಪೂರ್ತಿಯಾಗಿ ಸ್ಟೇಬಲ್ ಆಗುತ್ತೆ, ಆಯಿತಾ. ನಂತರ ನೀವು ಇಲ್ಲಿ ರೈಟ್ ಮಾರ್ಕ್ ಇದೆ ಅಲ್ವಾ, ರೈಟ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿ. ರೈಟ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿದಾಗಲೂ ಕೂಡ ನಿಮಗೆ ಇಲ್ಲಿ ಎಷ್ಟು ಪರ್ಸೆಂಟ್ ಆಗಿದೆ ಅನ್ನೋದು ಕಾಣಿಸ್ತಾ ಇರುತ್ತೆ. ಈಗ 78, 79 ಆಗ್ತಾ ಇದೆ ನೋಡಿ. ಗಾಯ್ಸ್, ಈಗ ಈ ಒಂದು ವಿಡಿಯೋ 100% ಸ್ಟೇಬಲ್ ಆಗಿದೆ. ಈಗ ನೋಡ್ತಾ ಇದೆ ಅಲ್ವಾ, ನೀವು ನಂತರ ಪ್ಲೇ ಮಾಡಿಕೊಂಡು ನಿಮ್ಮ ವಿಡಿಯೋ ಸ್ಟೇಬಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ಕನ್ನು ಮಾಡ್ಕೊಳ್ಬೋದು. ಗಾಯ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವಾ, ಈ ಒಂದು ವಿಡಿಯೋದ ಮಗಡೆ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತಿದ್ರು ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವಿಡಿಯೋತೆ ಮತ್ತೆ ಸಿಗ್ತಾ ಇರೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.